ಟೈಮ್ ಇರುತ್ತೆ ಅಂತ. ನಾವು ಈ ಥರದ್ದು ಒಂದು ಫಾರ್ಮೆಟ್ ಹಿಂದೆ ಗಿಚ್ಚಿಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ. ಅಂದರೆ ಜನಗೆ ತುಂಬ ಇಷ್ಟ ಆಗಿತ್ತು ಆ ಫಾರ್ಮೆಟ್ ಕೂಡ. ಏನು ಅಂದರೆ ಆ್ಯಕ್ಟಿಂಗ್ ಗೊತ್ತಿರೋ ಒಬ್ಬರು, ಆ್ಯಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ಬರು, ಅವರಿಬ್ಬರನ್ನು ಜೋಡಿಯಾಗಿ ಬಿಟ್ಟರೆ ಅಲ್ಲಿ ಯಾವ ಥರದ ಮನರಂಜನೆ ಹುಟ್ಟಬಹುದು ಅಂತ, ಆ ಥರದ ಮತ್ತೊಂದು ಪ್ರಯತ್ನ ಇದು ಅಂತ ನನಗೆ ಅನಿಸುತ್ತೆ. ಆದರೆ ಅಲ್ಲಿ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಯಾರು ಬೇಕಾದರೂ ಕಲಿಬಹುದೇನೋ, ಆದರೆ ಅಡುಗೆ ಅನ್ನೋದು ತುಂಬಾ ಸೀರಿಯಸ್ ಜಾಬ್ ಅದು. ಅದನ್ನು ಒಬ್ಬರು ಅಡುಗೆ ಮಾಡ್ತಾರೆ, ಮಾಡಕ್ಕೆ ಗೊತ್ತಿರೋರೊಬ್ಬರು, ಇನ್ನು ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿಲ್ಲರೋ ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ಬರು ಮಾಡುವಂಥ ಒಂದು ಅಡುಗೆ, ಅಲ್ಲಿ ತಯಾರಾಗುವಂಥ ಅಡುಗೆಗಿಂತ ಅಲ್ಲಿ ಹುಟ್ಟುವಂಥ ಮನರಂಜನೆ ಹೆಚ್ಚು. ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯಕ್ಕಾಗುತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಒಳ್ಳೆ ಅಡುಗೆ ಮಾಡುವಂತ ಹಲವಾರು ಶೆಫ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದ್ರೆ ಆ ಅಡುಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂತ ಮನರಂಜನೆ ಇದೆಯಲ್ಲ, ಅದು ನಾನೇ ಈಗ ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದ್ದೀವಿ. ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಇದೆ. ಈಗಲೇ ನಮ್ಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ ಆಗಿರ್ಬೋದು, ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ. ನಾನಂತೂ ನಮ್ಮ ಈ ಕ್ವಾಟ್ಲೆ ಗ್ಯಾಂಗ್ ಅಂತ ಒಂದಿದೆ, ಅಡುಗೆನೇ ಬರದೇ ಇರೋವಂಥ ಗ್ಯಾಂಗ್, ಅವರನ್ನ ನೋಡಿ ಬಹುಶಃ ನಾನು ಗಿಚ್ಚಿಗಿಲಿಗಿಲಿ ಒಂದು ಸೀಸನಲ್ಲಿ ಎಷ್ಟು ನಗ್ತಾ ಇದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಗ್ತಿದ್ದೀನಿ ಅಂತ ನನಗೆ ಅನ್ಸುತ್ತೆ. ಅಷ್ಟು ಫನ್ನಾಗಿ ಕಂಟೆಂಟ್ ಇದೆಯಲ್ಲ, ಅವರಿಬ್ಬರ ಕಾಂಬಿನೇಷನಿಂದ ಹುಟ್ಕೊಂಡಂತ ಆ ಕಂಟೆಂಟ್ ಇದೆಯಲ್ಲ, ಆ ಕಂಟೆಂಟ್ ತುಂಬಾನೇ ಫನ್ ಆಗಿದೆ. ಬಹುಶಃ ಜನ ಅದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ. ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ. ಯಾಕಂದರೆ ಒಬ್ರಿಗೆ ಮಾತ್ರ ಈ ಅಡುಗೆ ಕಾರ್ಯಕ್ರಮ ಅಂದರೆ ಕೇವಲ ಮನೆಯಲ್ಲಿ ಅಡುಗೆ ಮಾಡೋ ಹೆಣ್ಮಕ್ಳಿಗೆ ಮಾತ್ರ ಈ ಶೋ ನೋಡಬೇಕಾ ಅಂತಂದರೆ ಇಲ್ಲ. ಇಲ್ಲಿರುವಂಥ ಕ್ವಾಟ್ಲಿ, ಇಲ್ಲಿರುವಂಥ ಮನರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಕೂಡ ಇದು ಇಷ್ಟವಾಗುವಂಥ, ಅವರಿಗೆ ತಲುಪುವಂಥ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಶೋನ ಮಾಡ್ತಾ ಇದ್ದಾರೆ. ಆ ಉದ್ದೇಶ 100% ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಮಸ್ಕಾರ. ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯೂಶಲಿ ನಾವು ಬರೀ ಕುಕಿಂಗ್ ಶೋ ನೋಡ್ತೀವಿ, ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡೋರಿಗೆ ಒಂದಷ್ಟು ಕಾಟಗಳು, ತೊಂದರೆಗಳು, ಅಡಚಣೆಗಳಾದಾಗ ಅವರದ್ದು ಎಲ್ಲವನ್ನೂ ಮೀರಿ ಸಕ್ಕದಾಗಿ ಅಡುಗೆ ಮಾಡಿ ಜಡ್ಜಸ್ಗೆ ಬಡಿಸ್ಬೇಕಾಗತ್ತೆ. ಪಾಪ ಅದನ್ನ ನಮ್ಮ ಜಡ್ಜಸ್ ಚೆನ್ನಾಗಿದ್ರೂ ತಿನ್ಬೇಕಾಗತ್ತೆ, ಚೆನ್ನಾಗಿಲ್ಲದೆ ಇದ್ರೂ ಪಾಪ ಟ್ರೈ ಮಾಡಬೇಕಾಗತ್ತೆ. ಅಂದರೆ ಸುಲಭ ಇಲ್ಲ ಅವ್ರು ಅಡುಗೆ ಮಾಡೋದು. ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡುಗೆನ ಮಾಡಿ ಬಡ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾರ್ಮಲ್ ಆಗೇನೆ ಮಾಡಿ ಅಂತ ಅಂದರೆ ಕೆಲವೊಂದ್ಸಲ ಉಪ್ಪು ಜಾಸ್ತಿ ಆಗುತ್ತೆ, ಹುಳಿ ಜಾಸ್ತಿ ಆಗುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಆದರೆ ಈ ಥರ ತರಲೆ ನನ್ನ ಮಕ್ಕಳಿಗೆ ಇಟ್ಕೊಂಡು ಅಡುಗೆನ ಮಾಡೋದು ಭಾಳ ಕಷ್ಟ. ಯಾಕಂದರೆ ನಾವು ಹೋದಾರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ, ಶ್ರುತಿ ಮ್ಯಾಮ್ ಹೇಳ್ದಂಗೆ ನಾವು ನಗಾಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ದೇನೆ. ಪಾಪ ಕುಕ್ಗಳ ಬಗ್ಗೆ ನಮಗೆ ಅಷ್ಟು ಗಮನನೇ ಹೋಗ್ತಿಲ್ಲ, ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತಾರೆ, ಕಾಟ ಕೊಡ್ತಿದ್ದಾರೆ ಅಂತ. ಅದ್ರ ಮಧ್ಯದಲ್ಲೂ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದ್ರು. ಐ ಥಿಂಕ್ ದಟ್ ಈಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದ ಶೋ ಅಂತ ನನಗೆ ಅನ್ಸುತ್ತೆ, ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು. ಸೊ ಹಿಂಗಿರುತ್ತೆ ಫಾರ್ಮ್ಯಾಟು. 10 ಜನ ಕ್ವಾಟ್ಲೆ ಕೊಡೋರಿದ್ದಾರೆ, 10 ಜನ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ. ಅದು ಎಂಡ್ ಆಫ್ ದ ಡೇ ಎಲ್ಲವನ್ನೂ ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಡಿಸಿ ಜಡ್ಜಸ್ ಹತ್ರ ಬೇಷ್ ಅಂತ ಅನ್ನಿಸ್ಕೊಂಡು ಯಾರು ಕೊನೆಯವರೆಗೆ ಉಳ್ಕೋತಾರೆ ಅವರು ಕ್ವಾಟ್ಲೆ ಕಿಚನ್ನ ವಿನರ್ ಆಗ್ತಾರೆ. ಎಲ್ರಿಗೂ ನಮಸ್ಕಾರ. ಇವರು ಕಲರ್ಸ್ ಅವರು ತುಂಬ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದಾಕು ಉಪ್ಪು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ನು. ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ, ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ, ಇಂಥ ಘಟಾನ್ಗಟಿ ಕ್ವಾಟ್ಲೆಗಳ ಜೊತೆ, ಕುಕ್ಗಳ ಜೊತೆ ನಾವು ಮಾಡ್ತಿರೋದು. ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ವಾಟ್ಲೆ ಮಾಡ್ತಾರೆ, ಅಷ್ಟು ಕಾಮಿಡಿ ಇದೆ. ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರಾ, ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ. ಇವ್ರು ಹೇಳಿದಂಗೆ ಡ್ಯಾನ್ಸ್ ಇದೆ, ಕಾಮಿಡಿ ಇದೆ, ಅಡುಗೆ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು, ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು. ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ, ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುಗ್ದಂಗಿದೆ. ಅಷ್ಟು
ಅಷ್ಟು ಮಜಾ ಮಾಡ್ತಾ ಇದೀವಿ. ಮೊದಲಿಗೆ ಅಳ್ಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತು, ಅದನ್ನೇ ಪಾಪ ಜಡ್ಜಸ್ ತಿಂದು ಅದನ್ನ ಅರ್ಗಿಸ್ಕೊಂಡಿದ್ದಾರೆ. ನೀವು ತಿಂದ್ರೆ ನಾನು ತಿಂದಿಲ್ಲ, ಹುಷಾರ ಅದೇ. ಯಾಕಂದ್ರೆ ಬೆಳಗಿನ ಜಾವ 10 ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು. ಅದೇನಾಯ್ತು, ಅದು ಅಳ್ಸೋಗಿತ್ತು. ನಾನು ಹೇಳ್ತಾ ಇದ್ದೀನಿ ಅಳ್ಸೋಗಿದೆ ಅಂತ. ವಿಧಿ ಇಲ್ಲ, ತಿಂದ್ರು. ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿಲ್ವೋ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಷ್ಟೇ, ನನಗೆ ಒಂದು ಚೂರು ಬರಲ್ಲ ಸರ್. ಬಿಸಿನೀರು ಒಂದು ಕಾಯಿಸ್ತೀನಿ, ಅದು ಬಿಸಿನೀರು ಯಾರಾದ್ರೂ ಇಟ್ಕೊಟ್ರೆ ಕಾಯ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಎಷ್ಟೊತ್ತು ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡಬೇಕು. ಅಲ್ಲಿದ್ದಂಗೆ ನೋಡ್ಕೊತಿರ್ತೀನಿ. ಅದು ಖುದ್ದಾಗಿ ಹೇಳಿ ಅಂತಾರೆ, ನಾನು ಅಲ್ಲಿ ನಿಂತ್ಕೊಂಡು ಕುದೀತಾ ಇದೆ ಅಂತ ಬಂದು ಆಫ್ ಮಾಡ್ತಾರೆ. ಅಷ್ಟು ಅಡಿಗೆ ಗೊತ್ತಷ್ಟೇ ನನಗೆ. ಇಲ್ಲ ಬೇಡ ಸರ್, ಬೇಡ ಸರ್, ನಮ್ಗೆ ಅಡುಗೆ ಸವಾಸನೆ ಬೇಡ. ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು. ನನಗಂತೂ ಒಂಚೂರು ಅಡುಗೆ ಬರಲ್ಲ. ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟಿದೆ ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರು. ಎರಡು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಪ್ರೋಮೋ ನೋಡಿದಾಗ ಅನಿಸಿದ್ದು ಹೆಚ್ಚು ಕಾಮಿಡಿ ಇಲ್ಲ, ವೇಷಭೂಷಣಗಳು ನೋಡ್ತಾ ಇದ್ರೆ ನಮಗೆ ಕಾಮಿಡಿ ಮಾತ್ರ ಕಾಣಿಸ್ತಾ ಇದೆ. ಅಡುಗೆ ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದ್ರೂ ನಮ್ಗೇನೋ ಹೊಸದಾಗಿ ಅಡುಗೆ ಕಲಿಬೇಕು ಅಂತ ನಿಮಗೆ ಆ ಪೂರ್ತಿ ನಿಮ್ಗೆ ಎಪಿಸೋಡ್ ತೋರ್ಸಕ್ಕಾಗಲ್ಲ, ಅದು ಬರೀ ಪ್ರೋಮೋ ಅಷ್ಟೇ. ಈ ಕಥೆಯಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಥರದ ವಿವಿಧವಾದಂಥ ಒಂದು ಅಡುಗೆಯನ್ನು ಮಾಡ್ತಾರೆ. ಆ ಅಡುಗೆಯನ್ನು ಮಾಡೋದ್ರದ್ದು ಜೊತೆಗೆ ಆ ಬಾಟ್ಲೆ ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ, ಅಲ್ಲಿ ಹುಟ್ಟುವಂಥ ಒಂದು ಕಾಮಿಡಿ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿದೆ ಅಂತ ನನಗೆ ಅನಿಸ್ತು. ಸಿಕ್ಕಾಪಟ್ಟೆ ಫನ್ ಆಗಿದೆ ಆ್ಯಂಡ್ ಕ್ವಾಟ್ಲೆ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಶೆಫ್ಗಳು ಸೀರಿಯಸ್ ಆಗಿ ಕುಕ್ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ತುಂಬ ಟೀಸ್ ಮಾಡ್ತಿರ್ತೀವಿ, ಇರಿಟೇಟ್ ಮಾಡ್ತಿರ್ತೀವಿ, ಅನಾಯ್ ಮಾಡ್ತಿರ್ತೀವಿ. ಆ ಒಂದು ಹರ್ಡಲ್ಸ್ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ಗೆ ಜಡ್ಜಸ್ಗೆಲ್ಲ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್. ಆ್ಯಂಡ್ ಐ ಥಿಂಕ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ಫನ್. ನಾವು ಕೂಡ ಸಿಕ್ಕಾಪಟ್ಟೆ ಫನ್ ಮಾಡ್ತಿದ್ದೀವಿ ಆ್ಯಂಡ್ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕಾಪಟ್ಟೆ ಮಜಾ ಮಾಡ್ತೀರಾ. ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕೊಡ್ತಾರೆ, ನನಗೆ ಕೇಳಿಲ್ಲ. ಈ ನನ್ನ ಮಗ ತೂಕಲ್ಲಿ ಭಾಳ ಹೊಟ್ಟೆ ನನಗೆ ಕೊಡಿಸಿದ್ದಾನೆ. ಇಲ್ಲ ಇಷ್ಟ ಇದೆ. ಕಲರ್ಸ್ ಅಲ್ಲಿ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಹೊಸ ಕಲಾವಿದರು ಬರ್ತಾ ಇರ್ತಾರೆ. ಅಲ್ಲ, ಕಲರ್ಸ್ ಯಾವಾಗಲೂ ಹೊಸ ಕಲಾವಿದರು ಕರ್ತಾ ಇರ್ತಾರೆ. ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೊಳ್ಳೆ ಪೇಮೆಂಟ್ ಸಕ್ಕದಾಗ ಕೊಡ್ತಾರೆ, ಜೊತೆ ಕೆಲಸನೂ ಸಕ್ಕದಾಗ ಕೊಡ್ತಾರೆ. ಸೂಪರ್ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಗು ಸೂಪರ್ ಆಗಿರುತ್ತೆ. ದಯವಿಟ್ಟು ನೋಡಿ. ನೀನು ಕಲರ್ ಸಪ್ಲೈ ಅಂತ ನನಗೂ ಗೊತ್ತು. ಇವರು ಮಾತಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಶೋಗಳ. ತುಂಬಾ ಕಾಮಿಡಿ ಇರುತ್ತೆ, ಸಾಕಾಗಿರುತ್ತೆ. ದಯವಿಟ್ಟು ನೋಡಿ. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ. ಇನ್ನು ಏನಾದ್ರು ಹೇಳ್ಬೇಕು? ಈಗ ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ನಾನು ಗಿಲ್ಲಿ ಅವ್ರಿಗೆ ಮಾತಾಡ್ಬಾರ್ದು ಅಂತ ಕೇಳ್ಕೊಂಡು ಬೇರೆ ಕೊಡ್ತಾ ಇದ್ರು. 2ನೇ ವಾರದ್ದು ಈ ವಾರನೇ ಹೇಳಾರ. ಈ ವಾರ ಗೆಟಪ್ ರೌಂಡ್ ಅಂತ ಎಲ್ಲರೂ ಒಂದೊಂದು ಗೆಟಪ್ ಅಲ್ಲಿ ಇದೀವಿ. ಏನ್ ಮಾಡ್ತೀರಾ ಈ ಗೆಟಪ್ ಅಲ್ಲಿ? ಅದೇಳಿ ಎಲ್ಲ ಹೇಳ್ಬಿಟ್ರೆ ಟಿವಿ ಯಾರು ನೋಡ್ತಾರೆ? ನೀವು ನೋಡ್ಬೇಕು. ಅದಕ್ಕೆ ಈ ಗೆಟಪ್ ಸುಮ್ಮನೆ ಜಲಕ್ ಕೊಟ್ಟಿದ್ದೀವಿ ಅಷ್ಟೇ. ಟೆಲಿಕಾಸ್ಟ್ ನೋಡಿ, ಸಾಕಾತ್ ಮಜಾ ಇರುತ್ತೆ. ಧನರಾಜ್ ಅವರು, ಧ್ರುವ ಸರ್ಜಾ ಅವರು ಗೆಟಪ್ ಹಾಕಿದ್ದಾರೆ. ಇವರು ನೀವು ಯಾವ ಗೆಟಪ್ ಅಂತ ನೀವೇ ಹೇಳ್ಬಿಡಿ. ವಾಣಿ ಮುನಿಯಮ್ಮವ್ರು ಗೆಟಪ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಕಲಾವಿದರಲ್ಲಿ ಮೇಲು ಪರ್ವತ, ನಮ್ಮ ಸೂರಜ್ ಅವರು ನಾಗವಲ್ಲಿ ಗೆಟಪ್ ಹಾಕಿದ್ದಾರೆ. ಇನ್ನು ಆ ಕಡೆ ಅವರು ಪೊಲೀಸ್ ಸಾಯಿ ಕುಮಾರ್ ಅಂತ ನೀವೇ ಜಡ್ಜ್ ಮಾಡಿ. ಅವರು ಮಂಜುಳಾ ಅವ್ರು ಗೆಟಪ್ ಹಾಕಿದ್ದಾರೆ. ಮಂಜುಳಾ ಮೇಡಮ್ ಅವರು ಅಲ್ಲಿ ಗೊತ್ತಲ್ಲ, ಅವರು ಎಲ್ಲರೂ ಒಂದೊಂದು ವೇಷ ಹಾಕಿದ್ರೆ ಅವರು ಒರಿಜಿನಲ್ ಗೆಟಪ್ ಹಾಕ ಬಂದಿದ್ದಾರೆ. ನಮ್ಮ ಪ್ರಶಾಂತ್ ಅವರು ಉತ್ಸಾಹ ಸಿನಿಮಾ ಸುದೀಪ್ ಸರ್ ಗೆಟಪ್ ಹಾಕಿದಾರಂತೆ. ಆ ಕಡೆ ಬ್ರಹ್ಮಕೃಷ್ಣ ಅವ್ರ ಗೆಟಪ್ ರಾಜಮಾತೆ ಶಿವಗಾಮಿ ಅಂತ. ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ನಾನು ಜೋಗಿ ಸಿನಿಮಾ ಶಿವಣ್ಣ ಸರ್ ಗೆಟಪ್ ಹಾಕಿದ್ದೀನಿ, ಧನ್ಯವಾದ. ಗ್ರಾಮರ್ ಮಿಸ್ಟೇಕ್ ಆಯಿತು, ಶಿವಣ್ಣ ಸರ್ ಗೆಟಪ್. ನಾನು ಮಾತಾಡ್ಬೇಕಾ? ಈಗ ನಾವು ಕಾಮಿಡಿ ಶೋ ಇಲ್ಲ ಡ್ಯಾನ್ಸ್ ಶೋ ಯಾವ್ದಾರ ಮಾಡ್ಬೇಕಾದ್ರೆ ಮುಂಚೆನೇ ಪ್ಲ್ಯಾನ್ ಇರ್ತದೆ. ಅದ್ರ ಒಂದು ಸ್ಕ್ರಿಪ್ಟು ಹಿಂಗೆ ಮಾಡಬೇಕು, ಇದೇ ಹೇಳಬೇಕು ಅಂತ. ಬಟ್ ಇಲ್ಲಿ ಯಾವ ಪ್ಲ್ಯಾನ್ ಇರಲ್ಲ. ಅದೊಂದು ದೊಡ್ಡ ಟಾಸ್ಕು. ಇದು ಯಾಕೆ ವಸ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಎಲ್ಲ ಪ್ಲ್ಯಾನಿಂಗ್ ಏನಿಲ್ಲ. ಸುಮ್ಮನೆ ಕ್ಯಾಮ್ರಾ ಇರ್ತದೆ, ಒಂದು ಟಾಸ್ಕ್ ಕೊಡ್ತಾರೆ, ಆ ಫ್ಲೋಲ್ ಏನು ಬರುತ್ತೆ, ಆ ಸ್ಪಾಂಟೇನಿಟಿಯಾಗಿ ಅಲ್ಲಿ ಏನು ಬರುತ್ತೆ ಅದನ್ನು ಮಾಡಬೇಕು. ಅದು ತುಂಬ ದೊಡ್ಡ ಟಾಸ್ಕು. ನಿಜವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ನಮಗೂ ಹೊಸ ಎಕ್ಸ್ಪೀರಿಯೆನ್ಸು, ಎಲ್ರಿಗೂ ಹೊಸ ಎಕ್ಸ್ಪೀರಿಯೆನ್ಸು. ಧನ್ಯವಾದಗಳು. ನೀವು ಹೇಳಿ. ಹೌದಾ? ನೆಕ್ಸ್ಟ್ ಎಪಿಸೋಡ್ ಕೇಳ್ಬಿಟ್ಟು ಆಗ್ತೀನಿ ಬಿಡಿ. ನಾನು ನಿಜವಾಗ್ಲೂ ಹುಚ್ಚು ಮಾಡ್ಬಿಡ್ತೀನಿ. ಥ್ಯಾಂಕ್ ಯು. ಇತ್ತಂತ ಇರಲ್ಲ. ಈ ವಾರ ಬೇರೆ ಬೇರೆ ಪಾತ್ರಗಳನ್ನು ಬಂದಿದ್ದಾರೆ. ಮುಂದಿನ ವಾರ ಆಬ್ವಿಯಸ್ಲಿ ಟೀಮ್ ಅದು ನೀಟಾಗಿ ಪ್ಲಾನ್ ಮಾಡ್ತಾರೆ. ನನ್ಗೆ ಏನಂದ್ರೆ ಹಿಂದಿನ ದಿನ ಗೊತ್ತಾಗುತ್ತೆ ನಾಳೆ ಏನ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಇವ್ರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ
ವಹಿಸ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ 2ನೇ ವಾರ ಆಗಿರೋದ್ರಿಂದ ಈ ಗೆಟಪ್ಪಲ್ಲಿ ಇದ್ದಾರೆ. ಬಟ್ ಎಂಟೈರ್ ಎಪಿಸೋಡ್ ಅವರು ಸ್ವಲ್ಪ ಆ ಫ್ಲೇವರ್ನ ತರಬೇಕಾಗುತ್ತೆ, ಯಾಕಂದ್ರೆ ಇವೆಲ್ಲ ಆ ಥರ ಐಕಾನಿಕ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಮಾಡ್ಬೋದು. ಸೊ ಆ ಫ್ಲೇವರ್ಸ್ನ ತರಬೇಕಾಗುತ್ತೆ. ಟೈಮು ನಮ್ಗೆ ಗೊತ್ತಾಗೋದಿಲ್ಲ ಹೋಗೋದು, ಅಷ್ಟು ಎಂಜಾಯ್ ಮಾಡ್ತಿರ್ತೀವಿ. ಜೊತೆಗೆ ನಾನು ಜನರಲ್ ಆಗಿ ಹೇಳಬೇಕು ಅಂದರೆ, ಈಗ ಮನೆಯಲ್ಲಿ ನಮ್ಮ ಅಕ್ಕ ತಂಗಿ ಅಥವಾ ಚಿಕ್ಕಮ್ಮ ಯಾರಾದರೂ ಮೊಬೈಲಲ್ಲಿ ಕುಕ್ಕಿಂಗ್ ಶೋ ವಿಡಿಯೋ ನೋಡ್ತಾರೆ ಯೂಟ್ಯೂಬಲ್ಲಿ. ಬಟ್ ಅದು ನಮಗೆ ಇಂಟ್ರೆಸ್ಟ್ ಬರಲ್ಲ, ಯಾಕಂದರೆ ಬರೀ ಕುಕ್ಕಿಂಗ್. ಬಟ್ ಇಲ್ಲಿ ಕುಕ್ಕಿಂಗ್ ಜೊತೆ ಕಾಮಿಡಿ ಇರುತ್ತೆ. ನಾವು ಕಾಮಿಡಿ ಇಂಟ್ರೆಸ್ಟ್ ಆಗಿರೋದ್ರಿಂದ ಕುಕ್ಕಿಂಗ್ ಜೊತೆ ಕಾಮಿಡಿ ಜೊತೆ ನೋಡೋದ್ರಿಂದ ನಮಗೂ ಯಾವುದಾದ್ರೂ ಒಂದು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಮಗೆ ಇನ್ನೂವರೆಗೂ ಇಂಟ್ರೆಸ್ಟ್ ಬಂದಿಲ್ಲ. ನಾವು ಕ್ವಾಟ್ಲೆ ಗ್ಯಾಂಗ್ ಆದಷ್ಟು ಕ್ವಾಟ್ಲೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಶೋನ ಮಾಡ್ತಾ ಇದ್ದೀವಿ. ನಮಗೆ ಇಷ್ಟು ಎಂಜಾಯ್ ಆಗ್ತಿದೆ ಅಂದರೆ ನೋಡೋ ಆಡಿಯನ್ಸ್ ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದೆ. ಭಾರಿ ಖುಷಿ ಇರುತ್ತೆ. ಕ್ವಾಟ್ಲೆ ನಮ್ಮ ಭಾವ ಗಿಲ್ಲಿಗೆ ಇವರೆಲ್ಲ ಕೊಡೋಷ್ಟು ನಾನು ಕೊಡಲ್ಲ. ನಾನು ತುಂಬ ಡೀಸೆಂಟಾಗಿ ವರ್ಕ್ ಮಾಡಿ ಹೆಲ್ಪ್ ಮಾಡಿಕೊಡ್ತಿದ್ದೀನಿ ಅವ್ರಿಗೆ. ಬಟ್ ಏನಂದರೆ ಇದುವರೆಗೂ ಬರೀ ಸ್ಕ್ರಿಪ್ಟ್ ಕಾಮಿಡಿನೇ ಮಾಡ್ತಾಯಿದ್ವಿ. ಬಟ್ ಇದು ತುಂಬ ಡಿಫ್ರೆಂಟು ಚಾಲೆಂಜು. ಹೆಂಗೆ ಒಂದು ಸ್ಕ್ರಿಪ್ಟ್ ಇಲ್ದೇ ಒಂದು ಕಾನ್ಸೆಪ್ಟ್ ಇಲ್ದೇ ಇಡೀರಂಥ ಕುಕ್ ಜೊತೆ ಹೋಗಿ ಕಾಮಿಡಿ ಮಾಡೋದೈತಲ್ಲ, ನಿಜಕ್ಕೂ ದೊಡ್ಡ ಚಾಲೆಂಜು. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೀವಾ ಇಲ್ವಾ ಅನ್ನೋದು ನಮ್ಗೆ ಡೌಟ್ ಇದೆ. ಟೆಲಿಕಾಸ್ಟ್ ಆದ್ಮೇಲೆ ಜನ ನೋಡಿ ಅದನ್ನು ಹೇಳಬೇಕು, ಯಾಕೆಂದರೆ ಅಷ್ಟು ಸಿಕ್ಕಾಪಟ್ಟೆ ಚಾಲೆಂಜ್ ಇದೆ. ನಗ್ಸೋದೇ ಒಂದು ಚಾಲೆಂಜು, ಈ ಥರ ನಗ್ಸೋದು ತುಂಬ ಚಾಲೆಂಜು. ಯಾಕೆಂದರೆ ಏನಾದರೂ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಈ ಥರ ನಗ್ತಾ ಇರ್ತಾರೆ ಕೆಲವರು. ಈ ನಗೋರ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು, ಲವ್ ಯು. ನಾನು ಯಾವಾಗಲೂ ತುಂಬ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟ್ಲೆ ಕಿಚನ್. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ನಮಗೆ. ಆ್ಯಕ್ಚುಲಿ ತುಂಬ ಫನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು. ಸೊ ನಾವಂತ ಯಾವಾಗಲೂ ಸೆಟ್ಟಲ್ಲಿ ನಗ್ತಿರ್ತೀವಿ. ಎಲ್ಲರಿಗೂ ಫನ್ ಅಂದ್ರೆ ನೋಡಿ, ಇಲ್ಲೇ ಇದೆ ನೋಡಿ, ನಾನು ನಾಗವಲ್ಲಿ ಗೆಟಪ್ ಹಾಕಿದ್ದೀನಿ. ಯಾವ ಆ್ಯಂಗಲಲ್ಲಿ ನಾಗವಲ್ಲಿ ಥರ ಕಾಣಿಸ್ತಿದ್ದೀನಿ. ನಂದಾದ್ರೂ ಪರವಾಗಿಲ್ಲ. ಇನ್ನು ಇಲ್ಲೊಬ್ಬ ಯಶ್ ಸರ್ ಇದ್ದಾರೆ ಇಲ್ಲಿ. ಯಾವ ಆ್ಯಂಗಲಲ್ಲಿ ಇವರು ಯಶ್ ಸರ್ ನೀವೇ ದಯವಿಟ್ಟು ಹೇಳಿ. ಶಿವ ರವಿಚಂದ್ರನ್ ಸರ್ ಇದ್ದಾರೆ ನೋಡಿ, ಕೇರಳ ಕೂಟ್ಟಿದ್ದಾರೆ ಕಾಣಿಸ್ತಿದ್ದಾರೆ. ಸೊ ನೋಡಿ ಇಲ್ಲಿ ಎಷ್ಟು ಫನ್ ಇದೆ. ಸೊ ಸೆಟ್ಟಲ್ ಅಂತೂ ನಾವು ಸೊ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ. ಸೊ ನಾಳೆಯಿಂದ ನಮ್ಮ ಹೊಸ ಶೋ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲರೂ ನೋಡಿ ನಮ್ಮ ಶೋನ ಸಪೋರ್ಟ್ ಮಾಡ್ತಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ನಮ್ಮ ಅಭಿಪ್ರಾಯನೂ ಇದೆ. ಬಟ್ ಈ ಕುಕ್ಕುಗಳ ಜೊತೆ ಕ್ವಾಟ್ಲೆ ಮಾಡೋದಿದೆಯಲ್ಲ, ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಅವ್ರು ಹೇಗೆ ತಗೋತಾರೆ ಗೊತ್ತಿಲ್ಲ. ಇದು ಸ್ಕ್ರಿಪ್ಟೆಡ್ ಕೂಡ ಆಗಿರೋದಿಲ್ಲ. ನಮಗೇನು ಮನಸ್ಸಿಗೆ ಬರುತ್ತೆ ಆ ರೀತಿ ನಾವು ಅವ್ರ ಜೊತೆ ನಡ್ಕೋತಾ ಇರ್ತೀವಿ. ಅದನ್ನು ಅವರು ಸ್ಟ್ರಿಕ್ಟ್ ಆಗಿ ತಗೋಬೋದು ಅಥವಾ ಅವರು ಕಾಮಿಡಿಯಾಗೂ ತಗೋಬೋದು. ಸೊ ಇದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಶೋ ಆಗುತ್ತೆ, ಎಲ್ಲ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಪ್ರತಿ ಶನಿವಾರ ಭಾನುವಾರ ತಪ್ಪದೆ ಕಲರ್ಸ್ ಕನ್ನಡದಲ್ಲಿ ವೀಕ್ಷಿಸಿ.